ನಾವು ನಡೆಯುವಾಗ, ಕಲಿಯುವಾಗ ಎದ್ದು ಬಿದ್ದು ನಡೆದಂತೆ ಆತ್ಮನನ್ನು ಅನುಸರಿಸಿ ನಡೆಯುವಾಗಲೂ ಕಲಿಯುತ್ತಾ ಹೋಗಬೇಕು. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ಮುಂದುವರಿಯುವಾಗ ನಡೆಯೋಣ, ಆತ್ಮನ ಫಲ, ಕ್ರೈಸ್ತ ಗುಣಲಕ್ಷಣಗಳ ತೋರಿಕೆ ಮುಂತಾದ ಹಲವು ವಿಷಯಗಳನ್ನು ತಿಳಿದುಕೊಳ್ಳಲಿರುವುದರಿಂದ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾ ಸಮಯದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡಲು ಸೇರಿ ಬಂದಿದ್ದೇವೆ. ನಮ್ಮನ್ನು ಕರುಣಿಸು. ನಿನ್ನ ಆತ್ಮನ ಮೂಲಕವಾಗಿ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳಿಯಪಡಿಸು. ನಾವು ವಾಕ್ಯವನ್ನು ಕೇಳಿ ಅಂಗೀಕಾರ ಮಾಡಿ ವಾಕ್ಯದ ಮೂಲಕ ಬಿಡುಗಡೆಯನ್ನು, ಸಮಾಧಾನವನ್ನು, ರಕ್ಷಣೆಯನ್ನು ಹೊಂದಿಕೊಂಡು ನಿನ್ನಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಇಡೀ ಕಾರ್ಯಕ್ರಮದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಬಾಯನ್ನು ಕಾಯುವವನು ಜೀವವನ್ನು ಕಾಯುವನು, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಇಲ್ಲಿವರೆಗೆ ದೇವರಾತ್ಮನು ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಿ ನಡೆಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಶರೀರ ಭಾವವು ಕ್ರೂಜಿಸಲ್ಪಟ್ಟದ್ದು ಯಾವಾಗ? ಕ್ರಿಸ್ತನು ಸತ್ತಾಗ ನಾವು ಸತ್ತೆವು ಎಂಬುದನ್ನು ಒಪ್ಪಿಕೊಂಡಾಗ. ಪ್ರಿಯರೇ, ಈ ಆಧಾರದ ಮೇಲೆ ಅವರು ಕ್ರಿಸ್ತನಿಗೆ ತಮ್ಮನ್ನು ಒಪ್ಪಿಸಿಕೊಡುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ: ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ಎಂಬುದಾಗಿ. ಪ್ರಿಯರೇ, ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ಎಂಬುದಾಗಿ. ಮುಂದುವರಿದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿ ಜೀವಿಸುತ್ತಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ವಾಕ್ಯ ಭಾಗಗಳಲ್ಲಿನ ವಿಚಾರ ಸರಣೆ ಏನೆಂದರೆ, ಕ್ರಿಸ್ತನು ಕ್ರೂಜಿಸಲ್ಪಟ್ಟಾಗ ಅದೇ ಸಮಯದಲ್ಲಿ ವಿಶ್ವಾಸಿಯು ಕ್ರೂಜಿಸಲ್ಪಟ್ಟನು. ಈಗ ಜೀವಿಸುವ ಕ್ರಿಸ್ತನೊಂದಿಗೆ ವಿಶ್ವಾಸಿಯು ಸೇರಿಸಲ್ಪಟ್ಟಿದ್ದಾನೆ ಮತ್ತು ಜಯವು ಹೋರಾಡುವುದರಿಂದಲ್ಲ, ಆದರೆ ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವುದರಿಂದಲೇ. ವಾಕ್ಯಾನುಸಾರವಾದ ಶಬ್ದ ಶರಣಾಗುವುದು, ವಶಪಡಿಸಿಕೊಳ್ಳಲು ಬಿಡುವುದು, ಇದು ಚಿತ್ತದ ಕೆಲಸವಾಗಿದೆ. ಮುಂದಕ್ಕೆ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 25ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಒಬ್ಬ ಸೆಮಿನರಿಯಲ್ಲಿ ಬೋಧಕರು ಈ ವಚನದ ನಡೆಯೋಣ ಎಂಬ ಶಬ್ದದ ಕಡೆಗೆ ನನ್ನ ಗಮನ ಸೆಳೆದರು. ಅದು ನನಗೆ ವಿಶೇಷದಾಗಿ ಕಂಡಿತು. ನಾವು ನೆನಪಿಸಿಕೊಳ್ಳುವುದಾದರೆ 16ನೇ ವಚನದಲ್ಲಿ ಆತ್ಮನಿಂದ ನಡೆಸಿಕೊಳ್ಳುವುದೆಂದರೆ ಅನುಸರಿಸಿ ನಡೆಯುವುದೆಂದಾಗಿತ್ತು. ಆದರೆ ಇಲ್ಲಿ ನಾವು ನೋಡುವ ನಡೆಯು ಎಂಬುದು ಬೇರೆಯೇ ಗ್ರೀಕ್ ಶಬ್ದವಾಗಿದೆ. ಅದರ ಅರ್ಥ ಮುಂದುವರಿ ಅಥವಾ ಕ್ರಮವಾಗಿ ಹೆಜ್ಜೆ ಇಡು ಎಂದಾಗುತ್ತದೆ. ಪ್ರಿಯರೇ, 16ನೇ ವಚನದಲ್ಲಿ ನಮಗೆ ನಡೆಯುವ ಸೂತ್ರ ಕೊಡಲ್ಪಟ್ಟಿತು. ಈಗ 25ನೇ ವಚನದಲ್ಲಿ ನಡೆಯಲು ಕಲಿಯುವುದು ಎಂಬರ್ಥ ಕೊಡುತ್ತದೆ.
ನಾವು ಶಾರೀರಿಕವಾಗಿ ನಡೆಯಲು ಕಲಿಯುವಾಗ ಎದ್ದು ಬಿದ್ದು ನಡೆದಂತೆ ಆತ್ಮನನ್ನು ಅನುಸರಿಸಿ ನಡೆಯುವಾಗಲೂ ಕಲಿಯುತ್ತಾ ಹೋಗಬೇಕು. ಪ್ರಿಯರೇ, ಇದನ್ನು ಒಂದು ಹಾಸ್ಯಾಸ್ಪದ ಉದಾಹರಣೆಯ ಮೂಲಕ ವಿವರಿಸುತ್ತೇನೆ. ನಡೆಯುವುದೆಂದರೆ ಏನು? ಒಂದು ಹೆಜ್ಜೆಯನ್ನು ಇನ್ನೊಂದರ ಎದುರು ಇಡುವುದು. ಒಂದು ಹುಡುಗಿಯ ಮೊಣಕಾಲಿನ ಕುರಿತಾದ ಕತೆ ನೀವು ಕೇಳಿರಬಹುದು. ಆಕೆಯ ಒಂದು ಕಾಲು ಇನ್ನೊಂದಕ್ಕೆ ಹೇಳಿತು, ನೀನು ನನ್ನನ್ನು ಈಗ ಬಿಟ್ಟು ಬಿಟ್ಟರೆ ನಾನು ನಿನ್ನನ್ನು ಮುಂದಿನ ಸಲ ಬಿಟ್ಟು ಬಿಡುತ್ತೇನೆ ಎಂದು. ಪ್ರಿಯರೇ, ಇದು ನಡೆಯುವುದು. ಒಂದು ಹೆಜ್ಜೆಯ ಮುಂದೆ ಇನ್ನೊಂದು ಹೆಜ್ಜೆಯನ್ನಿಡುವುದು. ಇದು ನಡೆಯಲು ಕಲಿಯುವುದಾಗಿದೆ. ಪ್ರಿಯರೇ, ನಾವು ನಡೆಯಲು ಹೇಗೆ ಕಲಿತೆವು? ನಮಗೆ ಅದರ ವಿಚಾರ ಒಂದು ಪ್ರವಚನ ಕೊಡಲ್ಪಟ್ಟಿತೋ? ಯಾವುದಾದರೂ ಶಾಲೆಗೆ ಹೋಗಿ ನಡೆಯಲು ಕಲಿಯುವ ಪಾಠ ತೆಗೆದುಕೊಂಡಿರೋ? ದೇವಸೇವಕರಾದ ವರ್ಣನ್ ಮೆಗ್ಗಿಯವರು ಹೀಗೆ ಹೇಳುತ್ತಾರೆ. ಒಂದು ಸಲ ಬೇಸಗೆಯಲ್ಲಿ ಸುಮಾರು 1 ವರ್ಷ ಪ್ರಾಯದ ನಮ್ಮ ಮೊಮ್ಮಗ ನಮ್ಮ ಜೊತೆಯಲ್ಲಿ ಕೆಲವು ದಿನ ಇದ್ದ. ಅವನು ನಿಲ್ಲಲು ಕಲಿಯುತ್ತಿದ್ದನಷ್ಟೆ. ನಾನು ಅವನನ್ನು ಅವನ ಎತ್ತರದ ಕುರ್ಚಿಯಲ್ಲಿ ಕೂರಿಸಿ ಕಾಲಿನ ರಚನೆಯ ಕುರಿತಾಗಿ ಹೇಳಲು ಹೋಗಲಿಲ್ಲ. ನಡೆಯುವುದರ ಮನಃಶಾಸ್ತ್ರ ಇಲ್ಲವೇ ಸಾಮಾಜಿಕ ಪರಿಣಾಮಗಳ ಕುರಿತು ಪ್ರವಚನ ನೀಡಲಿಲ್ಲ. ಒಂದು ವೇಳೆ ಇದನ್ನೆಲ್ಲ ವಿವರಿಸಲು ತೊಡಗುತ್ತಿದ್ದರೆ ಅವನು ಕೂತ ಕುರ್ಚಿಯನ್ನು ದೂಡಿ ಬಿಡುತ್ತಿದ್ದನು. ನನ್ನ ಪ್ರವಚನದಿಂದಾಗಿ ಅವನಿಗೆ ಎದ್ದು ನಡೆಯಲು ಸಾಧ್ಯವಾಯಿತೋ? ಇಲ್ಲ ಮಿತ್ರನೇ, ನಡೆಯಲು ಕಲಿಯುವ ರೀತಿ ಇದಲ್ಲ. ನಾವು ಸ್ವತಃ ಪ್ರಯತ್ನಿಸುವುದರಿಂದಲೇ ನಡೆಯಲು ಕಲಿಯುತ್ತೇವೆ. ಒಂದು ಸಲ ನನ್ನ ಮೊಮ್ಮಗನು ಬಿದ್ದು ಸರಿಯಾಗಿ ತಾಗಿತ್ತು. ಅವನ ಹಣೆಯಲ್ಲಿ ಒಂದು ಬೊಬ್ಬೆ ಎದ್ದಿತು. ಹೀಗೆ ಅನೇಕ ಸಾರಿ ಅವನು ಬಿದ್ದನು. ಆದರೆ ಬಹು ಬೇಗನೆ ನಡೆಯಲು ಕಲಿತನು, ಓಡತೊಡಗಿದನು ಮತ್ತು ಬೆಟ್ಟದ ಆಡಿನಂತೆ ಹತ್ತತೊಡಗಿದನು. ಅವನು ಸ್ವತಃ ಮಾಡುವುದರಿಂದಲೇ ಇದನ್ನೆಲ್ಲ ಕಲಿತನು ಎಂಬುದೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಕೂಡ ಈ ರೀತಿಯಾಗಿಯೇ ಆತ್ಮನಲ್ಲಿ ನಡೆಯುವುದನ್ನು ಕಲಿಯಬೇಕು. ಸ್ವತಃ ಪ್ರಯತ್ನಿಸುವ ಮೂಲಕ ಅನೇಕರು ದೊಡ್ಡ ದೊಡ್ಡ ಕೂಟಗಳಿಗೆ ಹೋಗುತ್ತಾರೆ. ಕ್ರೈಸ್ತ ಜೀವಿತ ಹೇಗೆ ನಡೆಸಬೇಕೆಂಬುದರ ಬಗ್ಗೆ ಟಿಪ್ಪಣಿಗಳಿಂದ ಅನೇಕ ಪುಸ್ತಕಗಳನ್ನು ತುಂಬಿಸುತ್ತಾರೆ. ಆದರೂ ಅವರು ಹಾಗೆ ನಡೆಯುವುದಿಲ್ಲ. ಅವರ ಸಮಸ್ಯೆ ಏನಿರಬಹುದು? ಕರ್ತನಲ್ಲಿ ಪ್ರಿಯರೇ, ನೀವು ಆತ್ಮನಲ್ಲಿ ನಡೆಯುವುದನ್ನು ಕಲಿಯಬೇಕು. ಅಂದರೆ ನಡೆಯಲು ತೊಡಗಬೇಕು. ಈಗಲೇ ಯಾಕೆ ಪ್ರಾರಂಭಿಸಬಾರದು? ನಿನ್ನಲ್ಲಿಯೇ ಹೇಳಿಕೋ, ನಾನು ಆತ್ಮನಲ್ಲಿ ನಡೆಯತೊಡಗುತ್ತೇನೆ ಎಂದು. ನನ್ನ ಜೀವಿತದಲ್ಲಿ ಆತ್ಮನ ಫಲವುಂಟಾಗುವುದಕ್ಕಾಗಿ ಪವಿತ್ರಾತ್ಮನ ಮೇಲೆ ಆತುಕೊಳ್ಳುತ್ತೇನೆ ಎಂಬುದಾಗಿ. ಒಂದು ವೇಳೆ ಬೀಳಬಹುದೆಂದು ಭಯ ನಿನಗೆ ಬರಬಹುದು. ನಾನು ಹೇಳುತ್ತೇನೆ, ನೀನು ಖಂಡಿತವಾಗಿ ಬೀಳುತ್ತಿ, ನೋವಾಗುತ್ತದೆ. ನೀನು ಕೇಳಬಹುದು, ನಾನು ಎಷ್ಟು ಸಾರಿ ಬೀಳುತ್ತೇನೆ ಎಂದು. ನನಗೆ ಗೊತ್ತಿಲ್ಲ, ನಾನು ಈಗಲೂ ಒಮ್ಮೊಮ್ಮೆ ಬೀಳುತ್ತೇನೆ. ಆದರೆ ಆತ್ಮನಿಂದ ನಡೆಯಲು ಇದೇ ದಾರಿಯಾಗಿದೆ, ಅದೊಂದೇ. ನೀನು ಹಿಂದೆ ಹೆಜ್ಜೆ ಇಡಲು ತೊಡಗು. ದೇವರ ಆತ್ಮನನ್ನು ಆತುಕೋ. ಆತನಿಗೆ ನಿನ್ನನ್ನು ವಶ ಮಾಡಿಕೊಡು. ಇದು ನಮ್ಮ ಚಿತ್ತದ ಕ್ರಿಯೆಯಾಗಿದೆ. ಪ್ರೀತಿಯುಳ್ಳ ಸ್ನೇಹಿತನೇ, ಪ್ರತಿದಿನವೂ ನಾನು ನನ್ನ ದಿನವನ್ನಾರಂಭಿಸುವಾಗ ಹೀಗೆ ಹೇಳುತ್ತೇನೆ, ಕರ್ತನೇ, ಈ ದಿನ ನಿನಗೆ ಮೆಚ್ಚುಗೆಯಾಗುವಂತೆ ಜೀವಿಸಲು ನನ್ನಿಂದ ಸಾಧ್ಯವಿಲ್ಲ. ನೀನು ಅದನ್ನು ನನ್ನ ಮೂಲಕ ಮಾಡಬೇಕೆಂದು ನಾನು ಆಶಿಸುತ್ತೇನೆ. ಅನೇಕ ವೇಳೆ ನಾನು ಇನ್ನೂ ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಏನಾದರೂ ಸಂಭವಿಸುತ್ತದೆ. ಒಂದು ದಿನ ಬೆಳಿಗ್ಗೆ ಒಬ್ಬಾಕೆ ತನ್ನ ಕಾರನ್ನು ನನ್ನ ಮೋಟಾರು ವಾಹನಕ್ಕೆ ಅಡ್ಡವಾಗಿ ತಂದಳು. ನಾನು ಅಲ್ಲಿಯವರೆಗೆ ಒಳ್ಳೆಯವನಾಗೇ ಇದ್ದೆ. ಆದರೆ ಆಕೆಯ ಕಾರಿನ ಬಳಿಗೆ ಹೋಗಿ ಆಕೆ ಮಾಡಿದ ತಪ್ಪಿಗೆ ಗದರಿಸಿದೆ. ಆಕೆ ಕೂಡ ಪ್ರತ್ಯುತ್ತರ ಕೊಟ್ಟಳು. ಆಕೆ ಹೋದ ಬಳಿಕ ನಾನು ನೆನೆಸಿಕೊಂಡೆ, ಅಬ್ಬಾ, ನಾನು ಖಂಡಿತವಾಗಿ ಮುಗ್ಗರಿಸಿ ಬಿದ್ದೆ. ಆದರೆ ಆ ರೀತಿ ಆದಾಗ ನಾನು ಎದ್ದು ಪುನಃ ನಡೆಯಲು ತೊಡಗುತ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗದೇ ಇರೋಣ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಹಂಕಾರಿಗಳಾಗದಿರೋಣ ಎಂಬುದಾಗಿ ನೋಡುವಾಗ ನಾವು ದೇವರ ಅದ್ಭುತ ಭಕ್ತರಾಗಿ ಮಾರ್ಪಡುವುದಿಲ್ಲ. ಆತನು ಅದ್ಭುತನಾದವನು, ನಮ್ಮ ಆರಾಧನೆಗೆ ಯೋಗ್ಯನು. ಚಿಕ್ಕ ಮಕ್ಕಳಂತೆ ಆತನ ಮೇಲೆ ಆತುಕೊಂಡು ನಡೆಯತೊಡಗೋಣ. ನಮ್ಮಿಂದ ಆತನು ಇದನ್ನೇ ಬಯಸುವನಾಗಿದ್ದಾನೆ. ಪ್ರಿಯರೇ,
ಒಬ್ಬರನ್ನೊಬ್ಬರು ಕೆಣಕುವರಾಗದಿರೋಣ. ಅಂದರೆ ಒಬ್ಬರೊಬ್ಬರಿಗೆ ಸವಾಲನ್ನು ಹಾಕುವುದು, ನಾವು ಸವಾಲು ಹಾಕಬಾರದು. ಒಬ್ಬರ ಮೇಲೊಬ್ಬರು ಮತ್ಸರ ಪಡಬಾರದು. ನಾವು ನಮ್ಮ ಎತ್ತರದ ಕುರ್ಚಿಗಳಿಂದ ಇಳಿದು ಆತ್ಮನಿಂದ ನಡೆಯಲು ಪ್ರಾರಂಭಿಸೋಣ. ಕ್ರೈಸ್ತ ಜೀವಿತವೆಂದರೆ ಬಲೂನುಗಳಿಂದ ಮೇಲಕ್ಕೇರಿ ಹೋಗುವ ರೀತಿಯದಲ್ಲ. ಅದು ದೈನಂದಿನ ನಡೆಯಾಗಿದೆ. ಒಂದು ಹೆಜ್ಜೆಯ ಮುಂದೆ ಇನ್ನೊಂದನ್ನು ಇಡುವುದಾಗಿದೆ, ಆದರೆ ಪವಿತ್ರಾತ್ಮನನ್ನು ಆತುಕೊಂಡು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ದೇವರಾತ್ಮನು ನಮ್ಮನ್ನು ನಡೆಸಿದ್ದಾನೆ. ದೇವರ ನಡೆಸುವಿಕೆಯ ಅನುಭವದೊಂದಿಗೆ ನಾವು ಮುಂದೆ ಸಾಗುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ನಂಬಿಕೆಯಿಂದ ರಕ್ಷಣೆ, ಆತ್ಮನಿಂದಾಗುವ ಫಲವು ಕ್ರೈಸ್ತ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಸ್ವಂತ ಕೈ ಬರಹದ ಮುಕ್ತಾಯ, ಪೌಲನ ಸಾಕ್ಷಿ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಗಲಾತ್ಯರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯವು ಆತ್ಮನಿಂದ ಪವಿತ್ರರಾಗುವುದರ ಪ್ರಾಯೋಗಿಕ ಭಾಗದಲ್ಲಿ 3ನೇ ಹೆಜ್ಜೆಯ ಕುರಿತು ತಿಳಿಸುತ್ತದೆ. ನಂಬಿಕೆಯಿಂದ ರಕ್ಷಿಸಲ್ಪಡುವುದು, ಜೊತೆಗೆ ನೇಮನಿಷ್ಠೆಗಳಿಗನುಸಾರವಾಗಿ ಜೀವಿಸುವುದು, ಅಂದರೆ ಕೃಪೆಯಿಂದ ಬಿದ್ದು ಹೋಗುವುದಕ್ಕೆ ಸಮಾನವೆಂದು ನಾವು ನೋಡಿದೆವು. ಹಾಗೆಯೇ ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಆತ್ಮನಿಂದ ನಡೆದುಕೊಳ್ಳುವಾಗ ಆತ್ಮನ ಫಲ ಬರುತ್ತದೆ ಎಂಬುದನ್ನು ನೋಡಿದೆವು. ಅಂದರೆ ಆತ್ಮನಿಂದ ನಡಕೊಳ್ಳುವುದೆಂದರೇನೆಂಬುದನ್ನು ನೋಡಿದೆವು. ಅದು ನಾವು ಆರಂಭಿಸಲೇಬೇಕಾದ ಕ್ರಿಯೆ ಮತ್ತು ನಾವು ಬೀಳುತ್ತಿದ್ದರೂ ನಾವು ಬಿಡದೆ ಮುಂದುವರಿಸಬೇಕು. ನಮ್ಮ ಜೀವಿತದಲ್ಲಿ ಆತ್ಮನ ಫಲವು ಹೇಗೆ ಕಾರ್ಯ ನಡೆಸುತ್ತದೆ ಎಂಬುದನ್ನು ನೋಡಲಿದ್ದೇವೆ. ಇಲ್ಲಿ ನಾವು ಅದರ ಪ್ರಾಯೋಗಿಕವಾದ ಭಾಗ ಹಾಗೂ ಅದರ ಪರಿಣಾಮಗಳನ್ನು ಕಾಣುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಂಬಿಕೆಯಿಂದ ರಕ್ಷಿಸಲ್ಪಟ್ಟು ಆತ್ಮನ ಫಲ ಫಲಿಸುವುದು ಕ್ರೈಸ್ತ ಗುಣಲಕ್ಷಣಗಳನ್ನು ತೋರಿಸುವುದಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನದಲ್ಲಿ ಹೇಳಿರುವ ಯಾರಾದರೂ ಎಂದರೆ ಯಾರು? ಅದು ಯಾವನಿಗೂ ಒಬ್ಬ ಕ್ರೈಸ್ತನಾದವನಿಗೆ ಅನ್ವಯಿಸುವಂಥದ್ದಾಗಿದೆ. ದೋಷ ಎಂಬುದರ ಗ್ರೀಕ್ ಮೂಲದ ಅರ್ಥ ಬದಿಗೆ ಬೀಳುವುದು ಅಥವಾ ದುರ್ಘಟನೆ ಎಂದಾಗುತ್ತದೆ. ಅದು ಎಡುವುದು ಎಂಬ ಅರ್ಥ ಕೊಡುತ್ತದೆ. ಅದು ದೊಡ್ಡ ಪಾಪದ ವಿಚಾರ ಹೇಳದೆ ತಪ್ಪಾದದನ್ನು ಸೂಚಿಸುತ್ತದೆ. ಪ್ರಿಯರೇ, ಒಬ್ಬನು ದೋಷದಲ್ಲಿ ಸಿಕ್ಕಿಕೊಂಡವನ ಕುರಿತು ಏನು ಮಾಡಬೇಕು? ಅನೇಕ ಆತ್ಮಿಕತೆಯುಳ್ಳವರೆಂದು ಭಾವಿಸುವವರು ಹೇಳುವುದೇನೆಂದರೆ, ಇಂಥವನಿಗೆ ಬಹು ಕಠಿಣವಾದ ಶಿಕ್ಷೆ ಕೊಡಬೇಕೆಂದು. ಅದರಲ್ಲಿ ಅಂಥವರನ್ನು ಪುನಃ ಸರಿದಾರಿಗೆ ತಾರದಿರುವ ಗಂಡಾಂತರವಿರುವುದು ಮಾತ್ರವಲ್ಲದೆ ನಾವು ಅಂಥವರನ್ನು ಟೀಕಿಸಿ ಖಂಡಿಸುತ್ತೇವೆ. ಆದರೆ ಪಾಪ ಮಾಡಿದಾಗ ಒಬ್ಬ ವಿಶ್ವಾಸಿಯು ತನ್ನ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ. ಒಬ್ಬ ಕ್ರೈಸ್ತನು ದೋಷವೊಂದರಲ್ಲಿ ಸಿಕ್ಕಿದರೆ ಒಬ್ಬ ಆತ್ಮಿಕ ಕ್ರೈಸ್ತನು ಅಂಥವನನ್ನು ದೀನತೆಯ ಭಾವದಿಂದ ಸರಿದಾರಿಗೆ ತರಬೇಕು. ದೀನತೆಯು ಪವಿತ್ರಾತ್ಮನ ಫಲಗಳಲ್ಲಿ ಒಂದು. ಪ್ರಿಯರೇ, ಇಲ್ಲಿ ದೋಷ ಎಂಬುದಕ್ಕೆ ಉಪಯೋಗಿಸಲ್ಪಟ್ಟ ಪದವು ಕರ್ತನಾದ ಯೇಸು ಕ್ರಿಸ್ತನು ಗೆತ್ಸೇಮನೆ ತೋಟದಲ್ಲಿ ಬೋರಳ ಬಿದ್ದದಕ್ಕೆ ಕೂಡ ಉಪಯೋಗಿಸಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಅದು ಎಡವುದು ಎಂಬ ಅರ್ಥ ಕೊಡುತ್ತದೆ. ಒಬ್ಬನು ಯಾವುದಾದರೊಂದು ದೋಷದಲ್ಲಿ ಸಿಕ್ಕಿದರೆ ಅವನು ಎಡವುತ್ತಾನೆ. ಅವನು ಒಂದು ಚಿಕ್ಕ ಪಾಪ ಇಲ್ಲವೇ ದೊಡ್ಡ ಅಪರಾಧವನ್ನು ಮಾಡಬಹುದು. ಕರ್ತನಾದ ಯೇಸುವಿನ ಕುರಿತಾಗಿ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟ ಒಂದು ಅದ್ಭುತ ಸಂಗತಿಯು ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 9ನೇ ವಚನದಲ್ಲಿದೆ. ಅದೇನೆಂದರೆ, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವು ಮೂಲ ಪ್ರತಿಗಳಲ್ಲಿ ಅವರು ಶ್ರಮೆಗಳಲ್ಲಿ ಅವನು ಶ್ರಮೆ ಅನುಭವಿಸಲಿಲ್ಲ ಎಂದು ಹೇಳಿದೆ. ನಾನು ಅದನ್ನು ಇಷ್ಟಪಡುತ್ತೇನೆ. ಕರ್ತನಾದ ಯೇಸು
ಜೀವಿತದಲ್ಲಿ ನನ್ನ ಜೊತೆಯಲ್ಲಿ ಬರುತ್ತಾನೆ. ನಾನು ಎಡವಿ ಬೀಳುವಾಗ ಆತನು ಬೀಳುವುದಿಲ್ಲ. ಆತನು ಶ್ರಮೆ ಅನುಭವಿಸುವುದಿಲ್ಲ. ಆತನು ನನ್ನ ಜೊತೆಯಲ್ಲಿರುತ್ತಾನೆ. ನನ್ನನ್ನು ಎತ್ತಿ ನಿಲ್ಲಿಸಿ ಮೈಯನ್ನೆಲ್ಲ ಕೊಡವಿ ಪುನಃ ಮುಂದುವರಿಯಲು ಉತ್ತೇಜಿಸುತ್ತಾನೆ. ನನಗೆ ಶ್ರಮೆಗಳಾದಾಗ ಶ್ರಮೆಯನ್ನನುಭವಿಸದೆ ನನ್ನ ಸಮೀಪದಲ್ಲಿದ್ದು ಬಲಪಡಿಸುವಾತನೊಬ್ಬನು ನನಗಿದ್ದಾನೆ ಎನ್ನುವಂತಾದು ಆದರಣೆಯ ಸಂಗತಿಯಾಗಿದೆ. ಕರ್ತನಲ್ಲಿ ಪ್ರಿಯರೇ, ತಿದ್ದಿ ಸರಿಮಾಡುವುದು ಎಂಬುದರ ಮೂಲ ಅರ್ಥ ಮುರಿದ ಎಲುಬನ್ನು ಸರಿಪಡಿಸುವುದು ಎಂದರ್ಥ. ಒಬ್ಬ ಸಹೋದರನು ಬಿದ್ದು ಕಾಲು ಮುರಿದುಕೊಂಡರೆ ನೀವು ಏನು ಮಾಡುತ್ತೀರಿ? ನೀವು ಅವನನ್ನು ನೋವು ತಿನ್ನಲು ಬಿಟ್ಟು ದೂರ ಹೋಗುತ್ತೀರಾ? ದೇವರು ಹೇಳುತ್ತಾನೆ, ಆತ್ಮಭಾವದವರಾದ ನೀವು ಮುರಿದ ಎಲುಬನ್ನು ಸರಿಪಡಿಸಿರಿ, ಅವನು ಪುನಃ ನಡೆಯುವಂತೆ ಮಾಡಿರಿ ಮತ್ತು ಇದನ್ನು ದೀನತೆಯಿಂದ ಮಾಡಿರಿ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ದಕ್ಷಿಣ ಪ್ರಾಂತ್ಯದ ಒಬ್ಬ ಶ್ರೇಷ್ಠ ಪ್ರಸಂಗಿಯು ಕುಡುಕನಾಗಿರುವಾಗ ರಕ್ಷಿಸಲ್ಪಟ್ಟನು. ಅವನ ಸೇವೆ ಬಹು ತ್ರಾಸದಾಯಕವಾಗಿತ್ತು. ತುಂಬ ಒತ್ತಡಗಳಿದ್ದವು. ಇಂಥ ಒಂದು ಪರಿಶೋಧನೆಯ ಸಮಯದಲ್ಲಿ ಅವನು ಒಂದು ರಾತ್ರಿ ಕುಡಿಕತನಕ್ಕೆ ಬಿದ್ದನು. ಅವನಿಗೆ ಎಷ್ಟು ನಾಚಿಕೆಯಾಯಿತೆಂದರೆ ಅವನು ಮರುದಿನ ತನ್ನ ಸಹಾಯಕರನ್ನು ಕರೆದು ರಾಜೀನಾಮೆ ಕೊಟ್ಟನು. ನಾನು ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದಾಗ ಅವರಿಗೆ ಆಶ್ಚರ್ಯವಾಯಿತು. ಅವರು ಕಾರಣ ಕೇಳಿದರು. ಅವನು ಯಥಾರ್ಥವಾಗಿ ಹೇಳಿದನು, ನಾನು ಕಳೆದ ರಾತ್ರಿ ಕುಡಿದು ಬಿಟ್ಟೆ. ಒಬ್ಬ ಪ್ರಸಂಗಿಯು ಕುಡಿದು ಮತ್ತನಾಗಬಾರದು, ಅದಕ್ಕಾಗಿ ನಾನು ಬಿಡುತ್ತೇನೆ ಎಂದು. ಅವನಿಗೆ ನಾಚಿಕೆಯಾಗಿತ್ತೆಂಬುದು ಸ್ಪಷ್ಟವಾಗಿತ್ತು. ಆದರೆ ಆ ಒಳ್ಳೆಯ ಸಹಾಯಕರು ಏನು ಮಾಡಿದರು ಗೊತ್ತೇ? ಅವರು ಅವನ ಸುತ್ತ ಕೈ ಹಾಕಿ ನಾವು ಪ್ರಾರ್ಥನೆ ಮಾಡೋಣ ಎಂದು ಹೇಳಿದರು. ಅವರು ಅವನ ರಾಜೀನಾಮೆಯನ್ನು ಅಂಗೀಕರಿಸಲಿಲ್ಲ. ಮುಂದಿನ ಭಾನುವಾರ ಸಭೆಯಲ್ಲಿದ್ದ ಒಬ್ಬಾತ ಹೀಗೆ ಹೇಳಿದನು, ಈ ದಿನ ಅವರು ಮಾಡಿದ ಪ್ರಸಂಗದಂಥದನ್ನು ನಾನು ಈವರೆಗೆ ಕೇಳಿರಲಿಲ್ಲ ಎಂದು. ಪ್ರಿಯರೇ, ಆ ಸಹಾಯಕರು ನಿಜವಾಗಿ ಉತ್ತಮ ಶಸ್ತ್ರಚಿಕಿತ್ಸಕರಾಗಿದ್ದರು. ಅವರು ಮುರಿದ ಎಲುಬನ್ನು ಸರಿಪಡಿಸಿದರು. ಅವನನ್ನು ತಿದ್ದಿ ಸರಿ ಮಾಡಿದರು. ಆ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಅವನನ್ನು ಸೇವೆಯಿಂದಲೇ ತೆಗೆದು ಬಿಡುತ್ತಿದ್ದರು. ಆದರೆ ಈ ಸಹಾಯಕರು ತಮ್ಮ ಪ್ರಸಂಗಿಯನ್ನು ಪುನಃ ಸರಿದಾರಿಗೆ ತಂದರು ಮತ್ತು ದೇವರು ಅವರನ್ನು ಅದ್ಭುತವಾಗಿ ಉಪಯೋಗಿಸಿದನು. ಪ್ರೀತಿಯುಳ್ಳ ದೇವಜನರೇ, ಆತ್ಮದಿಂದ ನಡೆಸಿಕೊಳ್ಳುವ ನೀವು ಶಾಂತಭಾವದಿಂದ ತಿದ್ದಿ ಸರಿಮಾಡಿರಿ ಎಂಬುದಾಗಿ ನೋಡುವಾಗ ಶಾಂತಭಾವದಿಂದ ತಿದ್ದಬೇಕು ಎಂಬುದನ್ನು ಗಮನಿಸಿರಿ. ಒಬ್ಬ ಆತ್ಮಿಕ ಮನುಷ್ಯನ ಜೀವಿತದಲ್ಲಿ ಆತ್ಮನ ಫಲ ಕಂಡುಬರುತ್ತದೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ. ನೀವು ಅಂಥವನನ್ನು ಸಾಧುತ್ವದಿಂದ ತಿದ್ದಬೇಕು. ಪ್ರೀತಿಯುಳ್ಳ ದೇವಜನರೇ, ದುಷ್ಪ್ರೇರಣೆಗೆ ಒಳಗಾಗದಂತೆ ಎಚ್ಚರವಾಗಿರು ಎಂಬುದಾಗಿ ನೋಡುವಾಗ ಬೇರೆಯವರಿಗೆ ಬೆರಳು ತೋರಿಸುವ ನೀನು ತಪ್ಪೇ ಮಾಡದವನಂತೆ ನೆನೆಸಬೇಡ. ಇತರರನ್ನು ದೂರುವ ಮೊದಲು ಎಚ್ಚರವಾಗಿರು. ನೀನು ಅಂತಹದೇ ತಪ್ಪನ್ನು ಮಾಡುವ ಗಂಡಾಂತರವಿದೆ. ಆದ್ದರಿಂದ ದೀನ ಮನಸ್ಸಿನಿಂದ ಅವನನ್ನು ತಿದ್ದಿ ಸರಿ ಮಾಡು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ಇಂದಿನ ಅಧ್ಯಯನದಲ್ಲಿ ನಮ್ಮನ್ನು ನಡೆಸಿದ್ದಾನೆ. ದೇವವಾಕ್ಯದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ಕೇಳಿದ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಂಡವರಾಗಿ ದಿನಾಲೂ ವಾಕ್ಯಭರಿತರಾಗಿ ಆತ್ಮನೊಂದಿಗೆ ಜೀವಿಸೋಣ. ಇತರರಿಗೂ ಕೂಡ ಕ್ರಿಸ್ತನನ್ನು ಪ್ರಚುರಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ವಿಶ್ವಾಸಿಯು ಜೀವಿಸುತ್ತಿರುವ ಕ್ರಿಸ್ತನೊಂದಿಗೆ ಸೇರಿಸಲ್ಪಟ್ಟಿದ್ದಾನೆ. ಅಂದರೆ ಕ್ರಿಸ್ತನಿಗಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟಿರುವುದೇ ಆಗಿರುತ್ತದೆ. ಇದರಿಂದಾಗಿ ನಾವು ಆತ್ಮನಿಂದ ನಡೆಯುವರಾಗಿರಬೇಕು. ನಂಬಿಕೆಯಿಂದ ರಕ್ಷಿಸಲ್ಪಟ್ಟ ಜೀವಿತ ಯಾವಾಗಲೂ ಆತ್ಮನ ಫಲಗಳನ್ನು ಕೊಡುವ ಜೀವಿತವಾಗಿರುತ್ತದೆ. ಈ ರೀತಿಯಲ್ಲಿ ಜೀವಿತವನ್ನು ನಾವೆಲ್ಲರೂ ಜೀವಿಸೋಣ. ದೇವರನ್ನು ಘನಪಡಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ವಾಕ್ಯ ಧ್ಯಾನವು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ಲವೇ? ಪ್ರತಿಯೊಬ್ಬನು ದೇವರ ಪ್ರೀತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು.